ಶೇಕಡ ನಾವು 22-25 ಜನರನ್ನ 5ನೇ ವರ್ಗದ ಸಚಿವರನ್ನೇ ನೀವು ನೇಮಕ ಮಾಡಬೇಕು, ಸಚಿವರನ್ನಾಗಿ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ಸೋನಿಯಾಜಿಯವರಲ್ಲಿ, ರಾಹುಲ್ ಗಾಂಧೀಜಿಯವರಲ್ಲಿ, ಪ್ರಿಯಾಂಕಾ ಗಾಂಧಿಯವರಲ್ಲಿ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರಲ್ಲಿ ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಿಗಮ ಮಂಡಳಿಗಳಲ್ಲಿ ಕೂಡ ಸಾಮಾಜಿಕ ನ್ಯಾಯವನ್ನು ಪಟ್ಟಿದ್ದ ಕರೆಯಾದರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ 5ನೇ ವರ್ಗದ ನಾಯಕರು ಮತ್ತು ಮತದಾರರು ಎಲ್ಲರೂ ಸೇರಿ ಮತ್ತೊಂದು ಸರಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಾರೆ. ನೀವು ನಂಬಿಕೆಯನ್ನು ಉಳಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ನೀವು ನಂಬಿಕೆಯನ್ನು ಉಳಿಸ್ಕೋಬೇಕು. ರಾಷ್ಟ್ರೀಯ ಯುವ ಸಂಘಟನೆ ವತಿಯಿಂದ ನಾವು ಶೀಘ್ರದಲ್ಲಿ ದೆಹಲಿಗೂ ಕೂಡ ಹೋಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮತ್ತು ಅಧ್ಯಕ್ಷರಲ್ಲಿ ನಾವು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ದೊಡ್ಡ ಪ್ರಮಾಣದಲ್ಲಿ ರಾಜ್ಯದ ತುಂಬ 5ನೇ ವರ್ಗದವರಿಗೆ ನ್ಯಾಯ ಸಿಗಬೇಕು. 5ನೇ ವರ್ಗದ ಶಾಸಕರನ್ನೇ ನೀವು ಮಂತ್ರಿಮಂಡಲದಲ್ಲಿ ಕನಿಷ್ಠ ಪಕ್ಷ 22 ಜನರನ್ನು ಮಂತ್ರಿಗಳನ್ನ ಮಾಡಬೇಕಂತಕ್ಕಂಥ ಒತ್ತಾಯವನ್ನ ಮಾಡೋದು ಸಹ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕಲ್ತೀವಿ. ನಾವು ಜನಸಂಖ್ಯೆಯ ಆಧಾರದ ಮೇಲೆ ಅಂತ ಹೋದಾಗ 5ನಂತೆ ಬಂದಾಗ ಒಟ್ಟಾರೆ OBC ಸಮುದಾಯಗಳು ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಂತ ನಮ್ಮ ಒಂದು ಗೋವಿನವ್ರನ್ನ ನಾವು ದ್ವೇಷಿಸುತ್ತಿಲ್ಲ. 5ಕ್ಕೆ ಒಟ್ಟುಗೂಡು ಬಂದ್ರು ವೆಲ್ಕಮ್. ಇಡೀ 5ನೇ ವರ್ಗಕ್ಕೆ ಸುಮಾರು 22-25 ಸಚಿವರಾಗಬೇಕು. OBC ವರ್ಗ ಸೇರಿ ಕನಿಷ್ಠ 22 ಸಚಿವರಾದರೂ ಈ ಸಚಿವ ಸಂಪುಟದಲ್ಲಿ ಇರಬೇಕಂತಕ್ಕಂಥ ಬೇಡಿಕೆ ಮತ್ತು ನಮ್ಮದು ಒತ್ತಾಯ. ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲಿ ರಾಷ್ಟ್ರೀಯ ಯುವ ಸಂಘಟನೆ ವತಿಯಿಂದ ದೆಹಲಿಗೆ ನಿಯೋಗ ತಗೊಂಡೋಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನು ಭೇಟಿಯಾಗಿ ಮತ್ತು ಸೋನಿಯಾಜಿಯವರನ್ನು ಭೇಟಿಯಾಗಿ, ರಾಹುಲ್ ಗಾಂಧೀಜಿಯವರನ್ನು ಭೇಟಿಯಾಗಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ನಾವು ಮನವಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಯುವ ಸಂಘಟನೆ ವತಿಯಿಂದ ಏನು ಹಿಂದುಳಿದ ವರ್ಗ ಕರ್ನಾಟಕ ರಾಜ್ಯದಲ್ಲಿ MLA MLCಗಳಾಗಿದ್ದಾರೆ ಆ ಅಂತ ಈಗ ಉದಾಹರಣೆಗೆ ಉಮರ್ ಶೆಟ್ಟಿಯಿಂದ ಪುಟ್ರಾಂಗ್ ಶೆಟ್ಟರು, ಮತ್ತೆ ನಮ್ಮ ಈಡ್ಗ ಒಂದು ಜನಾಂಗದಿಂದ ಹರಿಪ್ರಸಾದ್ ಅವರು, ಮತ್ತೆ ಗೊಲ್ಲವ ಸಮಾಜದಿಂದ MLC DT ಶ್ರೀನಿವಾಸ್ ಅವರು, ಇಂಥ ವ್ಯಕ್ತಿಗಳಿಗೆ ಮೊದಲನೇ ಪ್ರಾತಿನಿಧ್ಯ ನಮ್ಮ ಸಚಿವ ಸಂಪುಟದಲ್ಲಿ ಸಿಗಬೇಕು ಅಂತ ನಮ್ಮ ಒಂದು ಆಗ್ರಹ.